ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಮ್. ಈ ದಿನ ನಿಮ್ಮೆಲ್ಲರಿಗೆ ಮುಖ್ಯ ಒಂದು ಸಮಸ್ಯೆದ ಬಗ್ಗೆ ಹಂಚಿಕೊಳ್ತೇನೆ. ಅದ್ಯಾವುದೆಂದರೆ ದುಡ್ಡಿನೊಂದಿಗಿನ ಸಮಸ್ಯೆ. ಯಾವುದರೊಂದಿಗಿನ ಸಮಸ್ಯೆ? ದುಡ್ಡಿನೊಂದಿಗಿನ ಸಮಸ್ಯೆ. ಯಾವುದು ಆ ಸಮಸ್ಯೆ ಎಂದು ನೋಡಿಕೊಳ್ಳೋಣ ಬನ್ನಿ. ಒಂದು ವಿಪತ್ಕರವಾದ ಸಮಸ್ಯೆ ಅಕಸ್ಮಾತ್ ಆಗಿ ಬಂದಿತು. ಅದೇನೆಂದರೆ ಇದ್ದಕ್ಕಿದ್ದಂತೆಯೇ ಒಬ್ಬ ಸ್ತ್ರೀಯ ಗಂಡನು ಸಡನ್ ಆಗಿ ಸತ್ತು ಹೋಗುತ್ತಾನೆ. ಮನೆಗೆ ಆಧಾರನಾಗಿರುವ ಗಂಡ ಕಣ್ಮುಚ್ಚುತ್ತಾನೆ. ಹೆಂಡತಿಗೆ, ಮಕ್ಕಳಿಗೆ ಪೋಷಣೆಯ ಕರ್ತನಾಗಿರುವಂತಹ ಆ ಮನೆಯ ಯಜಮಾನ ಸಡನ್ ಆಗಿ ಮರಣ ಹೊಂದುತ್ತಾನೆ. ಮಕ್ಕಳು ಯವನಸ್ಥರಾಗಿರೋದಾದರೆ ಖಚಿತವಾಗಿಯೂ ಗಂಡನ ವಯಸ್ಸು 45ರಿಂದ 55 ವರ್ಷಗಳ ನಡುವೆ ಇದ್ದಿರಬೇಕು. ಇಲ್ಲವೇ 40ರಿಂದ 50 ವರ್ಷ ಬರುತ್ತದೆ ಎಂದು ನಿಮಗೊಂದು ವಿಷಯ ಹೇಳಬೇಕು ಎಂದು ಆಶಿಸುತ್ತಿದ್ದೇನೆ. ಈ ಮರಣಕ್ಕೆ ವಯಸ್ಸಿನೊಂದಿಗೆ ಸಂಬಂಧವಿಲ್ಲ. ಯಾವಾಗ ಬರುತ್ತೆ ಎಂದು ಗೊತ್ತಿಲ್ಲ, ಯಾರಿಗೆ ಬರುತ್ತೆ ಎಂದು ಗೊತ್ತಿಲ್ಲ, ಯಾಕೆ ಬರುತ್ತೆ ಎಂದು ಕೂಡ ಗೊತ್ತಿಲ್ಲ. ಈ ಮರಣಕ್ಕೆ ದೊಡ್ಡವರು ಚಿಕ್ಕವರು ಎಂಬ ವ್ಯತ್ಯಾಸವಿಲ್ಲ. ಗಂಡು ಹೆಣ್ಣು ಎಂಬ ವ್ಯತ್ಯಾಸ ಅಂತೂ ಇಲ್ಲವೇ ಇಲ್ಲ. ಧನವಂತನು ಬಡವನು ಎಂಬುದಾಗಿ ನೋಡುವುದೇ ಇಲ್ಲ. ಬೆಳ್ಳಗಾಗಿರುವವನು ಕಪ್ಪಾಗಿರುವವನು ಎಂಬ ಲೆಕ್ಕಾಚಾರ ಹಾಕೋದೇ ಇಲ್ಲ. ಓದಿದವನು ಓದದೇ ಇರುವವನು ಎಂದು ಆ ಮರಣವು ಆಲೋಚಿಸೋದಿಲ್ಲ. ಅದು ಬರಲಿಚ್ಛಯಿಸಿದಾಗ ಬರುತ್ತದೆ. ಯಾಕೆ ಬರುತ್ತೆ ಎಂದು ಗೊತ್ತಿಲ್ಲ, ಯಾವಾಗ ಬರುತ್ತೆ ಎಂದು ಗೊತ್ತಿಲ್ಲ, ಯಾವ ರೀತಿಯಾಗಿ ಬರುತ್ತೆ ಎಂದು ಗೊತ್ತಿಲ್ಲ. ಆದರೆ ಬರಬೇಕು ಅಂದುಕೊಂಡಾಗ ಅದು ಬಂದೇ ಬರುತ್ತದೆ. ಹಾಗಾಗಿ ಮರಣ ಯಾವಾಗ ಬರುತ್ತದೆ ಎಂದು, ಯಾವ ರೀತಿಯಾಗಿ ಬರುತ್ತೆ ಎಂದು, ಯಾಕೆ ಬರುತ್ತದೆ ಎಂದು, ಯಾರಿಗೆ ಬರುತ್ತದೆ ಎಂದು ಗೊತ್ತಿಲ್ಲದೆ ಇರುವುದರಿಂದ ನಾವು ಯಾವತ್ತೂ ಕೂಡ ಸಿದ್ಧರಾಗಿರಬೇಕು. ಎದಕ್ಕೋಸ್ಕರ ಸಿದ್ಧರಾಗಿರಬೇಕು? ನಾವು ಮರಣ ಹೊಂದುವುದಾದರೆ ದೇವರ ಸನ್ನಿಧಿಗೆ ಹೋಗುವುದಕ್ಕಾಗಿ ನಾವು ನಿತ್ಯವೂ ಸಿದ್ಧರಾಗಿರಬೇಕು. ಸುಮ್ಮನೆ ಅಂದ್ಕೊಳ್ಬೇಡಿ, ನಾನು ಬಹಳ ಆರೋಗ್ಯವಾಗಿದ್ದೇನಲ್ಲವೇ, ಜಿಮ್ಗೆ ಹೋಗ್ತಿದ್ದೇನಲ್ಲವೇ, ಆ ಪ್ರೋಟೀನ್ ಶೇಕ್ ಕುಡಿಯುತ್ತಿದ್ದೇನಲ್ಲವೇ, ಬಹಳ ಬಲವುಳ್ಳವನಾಗಿದ್ದೇನಲ್ಲವೇ, ಫಿಟ್ನೆಸ್ ಚೆನ್ನಾಗಿದೆಯಲ್ಲವೇ, ಯವನಸ್ಥನಾಗಿದ್ದೇನಲ್ಲವೇ, ಕಷ್ಟಪಟ್ಟು ಕೆಲಸ ಮಾಡುತ್ತೇನಲ್ಲವೇ, ನನಗೆ ಯಾವ ರೋಗ ಇಲ್ವಲ್ಲ, ಅದಕ್ಕಾಗಿಯೇ ನನಗೆ ಮರಣ ಸಂಭವಿಸುವುದಿಲ್ಲ ಎಂದು ನೀವು ಅಂದುಕೊಳ್ಳೋದಾದರೆ ಅದು ಸುಳ್ಳು ಮಾತಾಗಿರುತ್ತೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಮರಣ ಎನ್ನುವಂಥದ್ದು ಯಾವಾಗ ಬರುತ್ತೆ ಎಂದು, ಯಾಕೆ ಬರುತ್ತದೆ ಎಂದು, ಯಾವ ರೀತಿಯಾಗಿ ಬರುತ್ತದೆ ಎಂದು, ಯಾರಿಗೆ ಬರುತ್ತದೆ ಎಂದು ಗೊತ್ತಿಲ್ಲವೇ ಇಲ್ಲ. ಚಿಕ್ಕ ಮಕ್ಕಳು ಮರಣ ಹೊಂದುತ್ತಿದ್ದಾರೆ, ಯವನಸ್ಥರು ಮರಣ ಹೊಂದುತ್ತಿದ್ದಾರೆ, ಮಧ್ಯವರ್ಗದ ವಯಸ್ಸಿನವರು ಮರಣ ಹೊಂದುತ್ತಿದ್ದಾರೆ, ಸೀನಿಯರ್ ಸಿಟಿಜನ್ಸ್ ಮರಣ ಹೊಂದುತ್ತಿದ್ದಾರೆ, ವೃದ್ಧಾಪ್ಯಕ್ಕೆ ಬಂದಂಥವರು ಮರಣ ಹೊಂದುತ್ತಿದ್ದಾರೆ, ಧನವಂತರು ಮರಣ ಹೊಂದುತ್ತಿದ್ದಾರೆ, ಬಡವರು ಮರಣ ಹೊಂದುತ್ತಿದ್ದಾರೆ, ಗಂಡಸರು ಮರಣ ಹೊಂದುತ್ತಿದ್ದಾರೆ, ಹೆಂಗಸರು ಮರಣ ಹೊಂದುತ್ತಿದ್ದಾರೆ, ವಿದ್ಯಾವಂತರು ಮರಣ ಹೊಂದುತ್ತಿದ್ದಾರೆ, ವಿದ್ಯೆ ಇಲ್ಲದವರು ಮರಣ ಹೊಂದುತ್ತಿದ್ದಾರೆ. ಅಕಾಲಿಕವಾಗಿ, ಸಕಾಲಿಕವಾಗಿ ಅಲ್ಲ, ಅಕಾಲಿಕವಾಗಿ. ಅಂದುಕೊಳ್ಳದ ಸಮಯದಲ್ಲಿ ಈ ಮರಣ ಎನ್ನುವಂಥದ್ದು ಖಚಿತ. ನಿಮ್ಮನ್ನು ಭಯ ಹುಟ್ಟಿಸಲು ಪ್ರಯತ್ನಿಸ್ತಿಲ್ಲ, ಆದರೆ ಹಿಂದೆ ಮುಂದೆ ಹೀಗೆ ಒಂದಲ್ಲ ಒಂದು ದಿವಸ ನಾವೆಲ್ಲರೂ ಕೂಡ ಹೋಗ್ಲೇಬೇಕಾಗತ್ತೆ. ಯಾಕೆಂದರೆ ನಾವು ಈ ಭೂಮಿಯ ಮೇಲೆ ಕೇವಲ ಯಾತ್ರಿಕರು ಮಾತ್ರವೇ ಆಗಿದ್ದೇವೆ ಎಂದು ಮರೆಯಬೇಡಿ. ಈ ಭೂಮಿ ನಮಗೆ ಪರ್ಮನೆಂಟ್ ಪ್ಲೇಸ್ ಅಲ್ಲವೇ ಅಲ್ಲ. ಹಾಗಾಗಿ ಈ ಲೋಕ ಒಂದಲ್ಲ ಒಂದು ದಿವಸ ಬಿಟ್ಟು ಬಿಡಬೇಕಾದುದರಿಂದ, ಹಾಗೆ ಬಿಟ್ಟು ಬಿಡಬೇಕಾದ ದಿನ ಯಾವಾಗ ಬರುತ್ತೆ ಎಂದು ಗೊತ್ತಿಲ್ಲದರಿಂದ ನಾವು ಯಾವಾಗಲೂ ಸಿದ್ಧರಾಗಿ ಇರುವಂಥದ್ದು ಅತ್ಯವಶ್ಯಕವಾಗಿದೆ. ಇಲ್ಲಿ ನಾವು ನೋಡುತ್ತಿರುವಂತಹ ಮರಣವು ಹಠಾತ್ ಆಗಿ ಸಂಭವಿಸಿರುತ್ತೆ. ಒಬ್ಬ ಆತ್ಮೀಕನಿಗೆ ಸಂಭವಿಸಿದೆ. ಯಾರು ಅವನು? ಪ್ರವಾದಿ. ಪ್ರವಾದಿ ಮಂಡಳಿಯಲ್ಲಿ ಒಬ್ಬನು, ಅಂದರೆ ಪ್ರವಾದಿಗಳಲ್ಲಿ ಒಬ್ಬನು. ಆತ್ಮಿಕನಾಗಿದ್ದನೋ ಇಲ್ಲವೋ? ಆತ್ಮಿಕನೇ ಆಗಿದ್ದನು. ಆತ್ಮಿಕನೇ ಆದಾಗಿಯೂ ಅಕಾಲದಲ್ಲಿ ಮರಣ ಸಂಭವಿಸಿತು. ಇಲ್ಲಿ ನಾವು ನೋಡುತ್ತಿರುವಂತಹ ಇವನ ಹೆಂಡತಿಯ ವಿಶೇಷತೆ ಏನೆಂದರೆ, ಈಕೆಯ ಗಂಡ ಅಕಾಲದಲ್ಲಿ ಮರಣ ಹೊಂದಿದಾಗ, ಅಂದರೆ ಸಕಾಲವಲ್ಲದ ಕಾಲದಲ್ಲಿ ಮರಣ ಹೊಂದಿದಾಗ
ಓಡುತ್ತಾ ಓಡುತ್ತಾ ಎಲಿಷನ ಬಳಿಗೆ ಬಂದು, ಅಯ್ಯ, ದೇವರು ನಮಗೆ ಯಾಕೆ ಅನ್ಯಾಯ ಮಾಡಿದ್ದಾರೆ? ದೇವರು ಯಾಕೆ ತಾನೇ ನನ್ನ ಗಂಡನನ್ನೇ ತೆಗೆದುಕೊಂಡು ಹೋಗಿದ್ದಾರೆ? ಮತ್ತೆ ನನ್ನ ಮಕ್ಕಳ ಪರಿಸ್ಥಿತಿ ಏನು? ನನ್ನ ಪರಿಸ್ಥಿತಿ ಏನು? ಅವ್ರಿನ್ನೂ ಸೆಟಲ್ ಆಗ್ಲಿಲ್ಲ, ಅವ್ರಿಗಿನ್ನೂ ಮದುವೆಯೇ ಆಗಿಲ್ಲ. ಅವರಿಗೆ ಯಾರು ಮದುವೆ ಮಾಡಿಸ್ತಾರೆ? ಅವರಿಗೆ ಯಾರು ಸೆಟಲ್ ಮಾಡಿಸ್ತಾರೆ? ಇನ್ನು ನನ್ನ ಮಕ್ಕಳು ಜೀವಿತದಲ್ಲಿ ಸೆಟಲ್ ಆಗುವುದಕ್ಕಿಂತ ಮುಂಚೆಯೇ, ಇನ್ನು ನನ್ನ ಮಕ್ಕಳಿಗೆ ಮದುವೆ ಆಗುವುದಕ್ಕಿಂತ ಮುಂಚೆಯೇ ಹೀಗೆ ಹಠಾತ್ ಆಗಿ ನನ್ನ ಗಂಡನನ್ನು ದೇವರು ತೆಗೆದುಕೊಂಡು ಹೋದ್ರೆ ಮತ್ತೆ ನನ್ನ ಪರಿಸ್ಥಿತಿ ಏನು? ನನ್ನ ಮಕ್ಕಳ ಪರಿಸ್ಥಿತಿ ಏನು? ಯಾಕೆ ದೇವರು ಈ ಅನ್ಯಾಯವನ್ನು ಮಾಡಿದ್ದಾರೆ ಎಂಬುದಾಗಿ ಹೇಳಲಿಲ್ಲ ಪ್ರಿಯರೇ. ಆ ಮನೆ ಒಡತಿ ಆತ್ಮೀಕಳಾಗಿದ್ದಳು. ಸಹೋದರ, ಸಹೋದರಿ, ಅಂದುಕೊಳ್ಳಲಾರದ ಸಮಯದಲ್ಲಿ ಮರಣವು ಸಂಭವಿಸುವಾಗ ಹಾಗೆ ಯಾಕೆ ಸಂಭವಿಸಿತೆಂದು ಯಾರಿಗೂ ಅರ್ಥವಾಗಲ್ಲ. ಯಾಕೆ ಹಾಗೆ ಸಂಭವಿಸಿತೆಂದು ಅರ್ಥವಾಗಲ್ಲ. ಯಾಕೆ ಅಂಥ ವ್ಯಕ್ತಿಗೆ ಸಂಭವಿಸಿತೆಂದು ಅರ್ಥವಾಗಲ್ಲ. ಮರಣವು ಯಾರಿಗೂ ಅರ್ಥವಾಗದಂಥ ಒಂದು ವಿಚಿತ್ರವಾದ ವಿಧಿಯಾಗಿದೆ. ಅದರಿಂದ ಯಾರು ತಪ್ಪಿಸಿಕೊಳ್ಳಲಾರದಂತಹ, ತಪ್ಪಿಸಿಕೊಳ್ಳಲಿಕ್ಕಾಗದೇ ಇರುವಂತಹ ಒಂದು ವಿಧಿಯೇ ಮರಣವಾಗಿದೆ. ಈ ಆತ್ಮೀಕಳ ವಿಶೇಷತೆ ಏನೆಂದರೆ, ಆಕೆಯ ಗಂಡ ಸತ್ತು ಹೋದಾಗ, ಅದು ಕೂಡ ಅಕಾಲಿಕವಾಗಿ ಮರಣ ಹೊಂದಿದಾಗ, ಅದು ಕೂಡ ಹಠಾತ್ ಆಗಿ ಮರಣ ಹೊಂದಿದಾಗ, ಹೆಂಡತಿ ಮಕ್ಕಳು ಅನಾಥರಾಗಿ ಉಳಿದುಕೊಂಡಾಗ, ಅವನ ಹೆಂಡತಿ ದೇವರನ್ನು ಪ್ರಶ್ನಿಸಲಿಲ್ಲ, ದೇವರ ಸೇವಕನನ್ನು ಪ್ರಶ್ನಿಸಲಿಲ್ಲ. ದೇವರೇ ಕೊಟ್ಟಿದ್ದಾರೆ, ದೇವರೇ ತೆಗೆದುಕೊಂಡಿದ್ದಾರೆ. ಆ ರೀತಿಯಾಗಿ ಸುಧಾರಿಸಿಕೊಳ್ತಾಳೆ. ಆ ಮರಣ ಸಂಭವಿಸಿದ ನಂತರ ಮತ್ತೊಂದು ಸಮಸ್ಯೆ ಬಂದಿತ್ತು. ಅದೇನೆಂದರೆ, ಗಂಡ ಮರಣ ಹೊಂದಿದ ನಂತರ ಇನ್ನೂ ಸಮಸ್ಯೆಗಳು ಬಯಲಾದವು. ಒಂದು ದಿನ ನನ್ನ ಬಳಿಗೆ ಒಬ್ಬ ಸಹೋದರಿ ಬಂದಿದ್ದಳು. ಆಕೆಯ ಗಂಡ ನಮ್ಮೊಂದಿಗೆ ನಮ್ಮ ಸೇವೆಯಲ್ಲಿ ಪಾಲ್ಗೊಳ್ಳುವವನಾಗಿದ್ದನು. ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಅವನು ಏನಾದರೂ ವಸ್ತು ಕೊಂಡುಕೊಳ್ಳಲು ಕಳಿಸಿದ್ರೆ ಆ ವಸ್ತು ಕೊಂಡುಕೊಂಡು ಬರ್ತಿದ್ದ. ಆದರೆ ರಿಸಿಟ್ಸ್ ಕೊಡ್ತಾ ಇರಲಿಲ್ಲ, ಬಿಲ್ಗಳನ್ನು ಕೊಡ್ತಿರಲಿಲ್ಲ. ನಮ್ಮ ಆಫೀಸಿನ ಅಕೌಂಟ್ ಡಿಪಾರ್ಟ್ಮೆಂಟ್ ಅವರು ಕೇಳಿದ್ರು, ನೀನು ಇಂಥದ್ದನ್ನು ಕೊಂಡುಕೊಳ್ಳಲು ದುಡ್ಡು ತಕೊಂಡು ಹೋದೆ, ಕೊಂಡುಕೊಂಡ ನಂತರ ರಿಸಿಟ್ಸ್ ತರಬೇಕಲ್ಲವೇ? ಏನ್ ಕೊಂಡ್ಕೊಂಡಿದೆಯೆಂದು, ಎಷ್ಟು ಕೊಂಡ್ಕೊಂಡಿದೆಯೆಂದು ಆ ರಿಸಿಟ್ಸ್ ಬಿಲ್ ಸಬ್ಮಿಟ್ ಮಾಡಬೇಕಲ್ಲವೇ? ಯಾಕೆ ಸಬ್ಮಿಟ್ ಮಾಡಲಿಲ್ಲ ಎಂದು ಕೇಳಿದ್ರೆ, ತನ್ನ ತಪ್ಪನ್ನು ತಿಳಿದುಕೊಂಡು, ಕ್ಷಮಿಸಿ ಅಣ್ಣ, ನನ್ನ ಹತ್ರ ಬಿಲ್ಸ್ಗಳಿವೆ, ತಂದು ಕೊಡ್ತೇನೆ ಅಂದಿದ್ದೆ, ಆದ್ರೆ ಚೆನ್ನಾಗಿರ್ತಿತ್ತು. ಏನಣ್ಣ, ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ಲವೋ? ನಾನೇನಾದ್ರೂ ಮೋಸಗಾರನಂತೆ ನಿಮ್ಗೆ ಕಾಣಿಸ್ತಿದ್ಯೇನೋ? ಯಾಕೆ ನನ್ನ ಮೇಲೆ ನಿಮ್ಗೆ ಅಷ್ಟು ಅನುಮಾನ ಅಂದ? ದಯವಿಟ್ಟು ಕೇಳಿ ಪ್ರಿಯರೇ, ನೀವು ಮಾಡ್ತಿರುವ ಕೆಲಸ, ಮಾಡುವಂತಹ ಕೆಲಸ ಕರೆಕ್ಟ್ ಆಗಿರೋದಾದರೆ ನಿಮ್ಮನ್ನು ಯಾರೇ ಏನೇ ಪ್ರಶ್ನಿಸುವಾಗ ನಿಮಗೆ ಕೋಪ ಬರುವುದೇ ಇಲ್ಲ. ಕೈನನೇ, ನಿನ್ನ ತಮ್ಮನೆಲ್ಲಿ? ಏನು, ನನ್ನ ತಮ್ಮನಿಗೇನಾದರೂ ನಾನು ಕಾವಲುಗಾರನೋ? ಅಯ್ಯಯ್ಯೋ, ಸ್ವಲ್ಪ ಕಂಟ್ರೋಲ್ ಮಾಡು. ಯಾಕೆ ಕೋಪ? ಯಾಕೆ ನಿನಗಷ್ಟು ಕೋಪ? ದೇವರು ಹೇಳ್ತಾರೆ, ಕೈನನೇ, ಯಾಕೆ ಅಷ್ಟು ಕೋಪಗೊಳ್ಳುತ್ತಿ? ನೀನೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ದೇ ಆದ್ರೆ ನಿನ್ನ ತಲೆಯನ್ನು ಮೇಲಕ್ಕೆತ್ತುವುದಿಲ್ಲವೋ? ನೀನು ಮಾಡಿದ್ದು, ಮಾಡ್ತಿರೋದು ತಪ್ಪು ಕೆಲಸ ಆಗಿರೋದ್ರಿಂದಲೇ ನಿನಗೆ ಕೋಪ ಬರ್ತಿದೆ. ಈಗ ದಯವಿಟ್ಟು ಕೇಳಿ. ಆ ದಿನ ಆ ಸಹೋದರನು ತಾನು ಎದಕ್ಕೋಸ್ಕರ ದುಡ್ಡನ್ನು ತೆಗೆದುಕೊಂಡು ಹೋದನೋ ಅವುಗಳ ವಿಷಯದಲ್ಲಿ ರಿಸಿಟ್ಸ್ ಕೇಳಿದಕ್ಕೆ ಕೋಪಗೊಂಡವನಾಗಿ ತಾನು ಮಾಡುವಂತಹ ಸೇವೆಯನ್ನೇ ಬಿಟ್ಟು ಹೋದ. ಯಾಕೆ ಹೊರಟು ಹೋಗಿದ್ದಾನೆ ಗೊತ್ತಾ? ಅವನು ತೆಗೆದುಕೊಂಡು ಹೋದ ದುಡ್ಡು ಕೊಂಡುಕೊಳ್ಳಬೇಕಾದವುಗಳನ್ನು ಕೊಂಡುಕೊಳ್ಳಲಾರದೆ ದುರುಪಯೋಗ ಪಡಿಸಿಕೊಂಡ. ಅದಕ್ಕಾಗಿಯೇ ಕೋಪಗೊಂಡ. ಲೆಕ್ಕ ತೋರಿಸಲಿಕ್ಕಾಗದೇ ಇರುವುದರಿಂದ ದೇವರ ಸೇವೆಯನ್ನೇ ಬಿಟ್ಟು ಹೊರಟು ಹೋದ. ಕೇಳಿ ಸಹೋದರ ಸಹೋದರಿಯರೇ, ದೇವರ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿರುವಾಗ ಅದನ್ನು ಬಿಟ್ಟು ಹೋಗುವಂಥದ್ದು ಅಷ್ಟು ಒಳ್ಳೆ ಕೆಲಸವಲ್ಲ. ಹಾಗೆಯೇ ಗಂಡ ಹೆಂಡತಿಯಾಗಿ ಒಂದು ಬಾಂಧವ್ಯ ನಿಮ್ಮ ನಡುವೆ ಉಂಟಾದಾಗ ಆ ಬಾಂಧವ್ಯವನ್ನು ಮುರಿದುಕೊಂಡು ಬೇರ್ಪಡುವುದು ಕೂಡ ಒಳ್ಳೆಯದಲ್ಲ. ಒಂದು ದಿನ ಅವನ ಹೆಂಡತಿ ನನ್ನ ಬಳಿಗೆ ಬಂದಳು. ಬಂದು ಹೇಳ್ತಾಳೆ,
ಅಣ್ಣ, ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಯಾವ ಕೆಲಸ ಕೊಟ್ಟರು ನಾನು ಮಾಡ್ತೇನಣ್ಣ. ಬಾತ್ರೂಮ್ ಕ್ಲೀನ್ ಮಾಡು ಅಂದ್ರೆ ಮಾಡುತ್ತೇನೆ, ಗೂಡ್ಸು ಅಂತ ಹೇಳಿದ್ರೆ ಗೂಡಿಸ್ತೇನೆ. ದಯವಿಟ್ಟು ನನಗೆ ಯಾವ್ದಾದ್ರೂ ಒಂದು ಕೆಲಸ ಕೊಡಿಸ್ರಣ ಎಂದು ದೀನತೆಯೊಂದಿಗೆ ನನ್ನ ಮುಂದೆ ನಿಂತಳು. ಆಗ ನಾನು ಕೇಳಿದೆ, ಹೌದು, ನಿನ್ನ ಗಂಡ ಕಾರ್ ಓಡಿಸುತ್ತಾನಲ್ಲವೋ? ಕ್ಯಾಬ್ ಇದೆಯಲ್ಲವೇ? ನಿಮ್ಗೊಂದು ಕಾರ್ ಇದೆಯಲ್ಲವೇ? ನಮ್ಮ ಹತ್ರದಿಂದ ಹೊರಟು ಹೋಗಿ ಒಂದು ಕಾರ್ ಕೊಂಡ್ಕೊಂಡು ಆ ಕಾರನ್ನು ಕ್ಯಾಬ್ ಡ್ರೈವರ್ ಆಗಿ ಕ್ಯಾಬ್ ಓಡಿಸುವವನಾದ. ಆ ವಿಷಯ ನನಗೆ ಗೊತ್ತಿತ್ತು. ಅದಕ್ಕೆ ಹೇಳಿದೆ, ನಿನ್ನ ಗಂಡ ಕಾರ್ ಕೊಂಡ್ಕೊಂಡು ಆ ಕಾರಿನಿಂದ ಸಂಪಾದಿಸುವಂತಹ ಆ ಸಂಪಾದನೆಯಿಂದ ನಿಮ್ಮನ್ನು ಪೋಷಿಸುತ್ತಿದ್ದಾನಲ್ಲವೇ? ಸ್ವಂತ ಮನೆ ಕೂಡ ಕೊಂಡ್ಕೊಂಡಿದ್ದಾನಲ್ಲವೇ? ಸ್ವಲ್ಪ ಮಟ್ಟಿಗೆ ದುಡ್ಡು ಕೂಡಿಟ್ಟಿದ್ದಾನಲ್ಲವೇ? ಅಂಥದರಲ್ಲಿ ನೀವು ಬಂದು ಸೇವೆಯಲ್ಲಿ ಪಾಲ್ಗೊಳ್ತೇನೆ, ಏನಾದರೂ ಕೆಲಸ ಕೊಡಿಸ್ರಿ ಎಂದು ಕೇಳ್ತಾ ಇದ್ದೀರಿ, ಎದಕ್ಕಾಗಿ ಎಂದು ಕೇಳಿದೆ. ಆಗ ಆಕೆ ಕಣ್ಣೀರು ಸುರಿಸಿ ಒಂದು ಮಾತು ಹೇಳಿದಳು, ಅಣ್ಣ, ನನ್ನ ಗಂಡ ಸತ್ತೋಗಿದ್ದಾರಣ್ಣ, ಸತ್ತೋದ ಅಂದಳು. ಕೇಳಿ ಬಾಧೆ ಅನಿಸಿತು. ದೇವರನ್ನು ಬಿಟ್ಟು ಬಿಡುವುದು ಒಳ್ಳೆ ಪದ್ಧತಿ ಅಲ್ಲ, ದೇವರ ಸನ್ನಿಧಿ ಬಿಟ್ಟು ಬಿಡೋದು ಒಳ್ಳೆ ಪದ್ಧತಿ ಅಲ್ಲ. ಅದರಲ್ಲೂ ಆ ಸಹೋದರ ದೇವರ ಸೇವೆಯಲ್ಲಿದ್ರೂ ಕೂಡ ತಪ್ಪು ಮಾಡಿ ಬಿಟ್ಟು ಹೋಗೋದು ಇನ್ನಷ್ಟು ಹೆಚ್ಚು ಒಳ್ಳೆಯದಲ್ಲ. ಕ್ಷಮಾಪಣೆ ಕೋರಿಕೊಂಡು, ದೇವರ ಸನ್ನಿಧಿಯಲ್ಲಿ ಕ್ಷಮಾಪಣೆ ಕೋರಿಕೊಂಡು ಸೇವೆ ಮುಂದುವರಿಸೋದು ಒಳ್ಳೆಯದೇ ಹೊರತು ಮಾಡಿರುವ ತಪ್ಪುಗಳನ್ನು ಒಪ್ಪಿಕೊಳ್ಳದೆ ಸೇವೆಯನ್ನು ಬಿಟ್ಟು ಹೋಗೋದು ಇನ್ನೂ ಅಪಾಯ. ತಪ್ಪು ಮಾಡೋದು ಮಾನವ ಸಹಜ, ಆದರೆ ನಿಮ್ಮನ್ನು ನನ್ನನ್ನು ಕ್ಷಮಿಸುವುದು ನಮ್ಮ ದೇವರ ಲಕ್ಷಣವಾಗಿದೆ. ಆತನು ಕ್ಷಮಿಸುತ್ತಾನೆ ಎಂಬ ವಿಷಯವನ್ನು, ವಾಸ್ತವವನ್ನು ಮರೆಯಬೇಡಿ ಪ್ರಿಯರೇ. ಆ ಸಹೋದರಿ ಮುಂದೆ ಹೇಳಿದಳು, ನನ್ನ ಗಂಡ ಸತ್ತ ನಂತರ ಇರೋ ವಿಷಯ ಎಲ್ಲ ಬಯಲಾಯ್ತಣ. ಏನಾಯ್ತು ಅಂದೆ. ಮನೆ ಸಾಲ ಮಾಡಿ ಕೊಂಡ್ಕೊಂಡಿದ್ದಾನಂತೆ, ಆ ವಿಷಯ ನಮಗೆ ಗೊತ್ತಿರಲಿಲ್ಲ. ಕಾರು ಸಾಲ ಮಾಡಿ ಕೊಂಡ್ಕೊಂಡಿದ್ದಾನಂತೆ, ಆ ವಿಷಯ ಕೂಡ ನಮಗೆ ಗೊತ್ತಿರಲಿಲ್ಲ. ಅವನು ಸತ್ತ ನಂತರ ಇರೋ ವಿಷಯಗಳೆಲ್ಲ ಬಯಲಾದವು. ಅದೇನೆಂದರೆ, ಬಹಳ ಸಾಲ ಮಾಡಿದನಂತೆ. ಸಾಲ ಕೊಟ್ಟವರೇನೋ ಬಂದು ಮನೆ ಕಸ್ಕೊಂಡ್ರು, ಕಾರು ಕೂಡ ಕಸ್ಕೊಂಡ್ರು. ನನಗೂ ನನ್ನ ಮಕ್ಕಳನ್ನು ಬೀದಿಯಲ್ಲಿ ನಿಲ್ಲಿಸಿದ್ರು. ಸಾಲ ಕೊಟ್ಟವರು ನಮ್ಮನ್ನು ಬೀದಿಯ ಪಾಲು ಮಾಡಿದರೆಂದು ಹೇಳುವುದಕ್ಕಿಂತಲೂ ಸಾಯ್ತಾ ನನ್ನ ಗಂಡ ನನ್ನನ್ನು ನನ್ನ ಮಕ್ಕಳನ್ನು ಬೀದಿ ಪಾಲು ಮಾಡಿ ಹೋದ ಅಂದಳು. ಕೇಳಿ ಸಹೋದರರೇ, ಈಗ ತಾನೇ ಒಂದು ಮಾತು ಹೇಳಿದೇನಲ್ಲವೇ? ಏನದು? ಮರಣ ಎನ್ನುವಂಥದ್ದು ಯಾವಾಗ ಬರುತ್ತೆ ಎಂದು ಗೊತ್ತಿಲ್ಲ. ಎರಡನೇದು, ಯಾಕೆ ಬರುತ್ತದೆ ಎಂದು ಗೊತ್ತಿಲ್ಲ. ಮೂರನೇದು, ಯಾವ ರೀತಿಯಾಗಿ ಬರುತ್ತೆ ಎಂದು ಗೊತ್ತಿಲ್ಲ. ಮರಣ ನಾನಾ ರೀತಿಯಾಗಿ ಬರುತ್ತೆ, ಹೇಗೆ ಬರುತ್ತದೆ ಎಂದು ಗೊತ್ತಿಲ್ಲ. ನಾಲ್ಕನೇದು, ಯಾರಿಗೆ ಬರುತ್ತದೆ ಎಂದು ಗೊತ್ತಿಲ್ಲ. ಜವಾಬ್ದಾರಿಯುತ ಗಂಡನಾಗಿರೋದಾದ್ರೆ ನಿಮಗೊಂದು ಮನವಿ ಮಾಡ್ತೇನೆ. ಅದೇನೆಂದರೆ, ಒಂದು ವೇಳೆ ಈ ದಿನ ನೀವು ಮರಣ ಹೊಂದಬೇಕಾದರೆ ಆ ನಿಮ್ಮ ಮರಣವು ನಿಮ್ಮ ಹೆಂಡತಿಗೂ ನಿಮ್ಮ ಮಕ್ಕಳಿಗೂ ಖಂಡಿತವಾಗಿಯೂ ತೀರದಂತಹ ಲಾಸ್ ಆಗಿರುತ್ತೆ. ಅದರಲ್ಲಿ ಯಾವ ಸಂದೇಹ ಇಲ್ಲ. ಯಾಕೆಂದರೆ ಈ ಪ್ರಪಂಚದಲ್ಲಿ ನಿಮ್ಮ ಮಕ್ಕಳಿಗೆ ನಿಮ್ಮ ಹೊರತು ಬೇರೆ ಯಾರು ಕೂಡ ತಂದೆಯಾಗಲು ಸಾಧ್ಯವೇ ಇಲ್ಲ. ಆ ಸ್ಥಾನ ಈ ಲೋಕದಲ್ಲಿ ಯಾರು ಕೂಡ ಭರ್ತಿ ಮಾಡಲಾರರು. ಅದಕ್ಕೆ ಕೇಳ್ರಿ, ಒಂದು ವೇಳೆ ನೀವು ಕಣ್ಣು ಮುಚ್ಚಬೇಕಾದ್ರೆ ನೀವು ಸತ್ತಿರೋದು ನಿಮ್ಮ ಕುಟುಂಬಕ್ಕೆ ದೊಡ್ಡ ಲಾಸ್ ಆಗಿರುತ್ತೆ. ಆದರೆ ನಿಮ್ಮ ಹೆಂಡತಿಗೆ ಮಾತ್ರ, ನಿಮ್ಮ ಮಕ್ಕಳಿಗೆ ಮಾತ್ರ ಅನಾಥರನ್ನಾಗಿ ಮಾಡಿ ಮಾತ್ರ ಸಾಯಬೇಡಿ. ಬೀದಿ ಪಾಲು ಮಾಡಿ ಮಾತ್ರ ಸಾಯಬೇಡಿರಿ. ಅವರು ಬದುಕಲು ದಾರಿ ಇಲ್ಲದಂತೆ ಮಾಡಿ ಮಾತ್ರ ಮಡಿಯಬೇಡಿ. ಜಾಗರೂಕರಾಗಿರಿ. ರಾತ್ರಿ ಮಲಗುವುದಕ್ಕಿಂತ ಮುಂಚೆ, ಈ ರಾತ್ರಿ ನಾನು ಮರಣ ಹೊಂದಬೇಕಾದ್ರೂ ನನ್ನ ಹೆಂಡತಿಗೂ ನನ್ನ ಮಕ್ಕಳಿಗೂ ಯಾವ ಕೊರತೆ ಇರಬಾರ್ದೆಂದು ನೋಡಬೇಕು. ಯಾಕೆಂದರೆ ನನ್ನ ಹೆಂಡತಿಗೆ ಒಳ್ಳೆ ಆತ್ಮೀಕಳಂತೆ ನಾನು ನೋಡಿಕೊಂಡಿದ್ದೇನೆ. ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸುವವನಾದೆ, ಆತ್ಮೀಕರನ್ನಾಗಿ ಮಾಡಿದೆ. ನಾನಿಲ್ಲದಿದ್ದರೂ ನನ್ನ ಹೆಂಡತಿ ನನ್ನ ಮಕ್ಕಳು ದೇವರ ಮೇಲೆ ಆಧಾರಗೊಂಡು ಅವರು ಜೀವಿಸಬಲ್ಲರು ಎಂಬ ನಂಬಿಕೆಯನ್ನು ಅವರಿಗೆ ಉಂಟು ಮಾಡುವಂತಹ ಆತ್ಮಿಕ ತಂದೆಯಾಗಿ, ಆತ್ಮಿಕ ಗಂಡನಾಗಿರಬೇಕು. ಎರಡನೇದು, ನಾನು ಸತ್ರು ಪರವಾಗಿಲ್ಲ. ಯಾಕೆಂದರೆ ನನ್ನ ಹೆಂಡತಿಗೂ ಮಕ್ಕಳಿಗೂ ಅವಮಾನವನ್ನು ಉಳಿಸುತ್ತಾ ಇಲ್ಲ,
ವ್ಯಭಿಚಾರಿಗಳ ಬಳಿಗೆ ಹೋಗಿ ರೋಗ ಕೊಂಡು ತಂದುಕೊಂಡು ಅಕಸ್ಮಾತ್ತಾಗಿ ಸತ್ತಿದ್ದಾನೆ. ಪೀಡ ಹೊರಟೋಯ್ತು, ಒಳ್ಳೇದಾಯ್ತು. ಹೋಗಿ ಹೋಗಿ ಮದುವೆ ಆದಳು. ಈ ಏಡ್ಸ್ ರೋಗಿಗೆ ಮದುವೆ ಆದಳಲ್ಲವೇ ಎಂದು ನನ್ನ ಹೆಂಡತಿಗೆ ಯಾರು ಕೂಡ ನಿಂದಿಸಲು ಅವಕಾಶ ಕೊಡಬಾರದು. ಒಂದು ವೇಳೆ ನಾನು ಮರಣ ಹೊಂದುವುದಾದರೆ ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಅವಮಾನವನ್ನು ನಾನು ಬಿಟ್ಟು ಹೋಗ್ತಾ ಇಲ್ಲ, ಆರ್ಥಿಕ ಸಮಸ್ಯೆಯನ್ನು ಕೂಡ ನಾನು ಬಿಟ್ಟು ಹೋಗುತ್ತಾ ಇಲ್ಲ ಎಂದು ಹೇಳಬೇಕು. ಆದರೆ ದುರದೃಷ್ಟವೇನೆಂದರೆ ಅವನು ಸೇವೆ ಮಾಡುತ್ತಿದ್ದಾಗಿಯೂ ಕೂಡ ಫೈನಾನ್ಷಿಯಲ್ ಮ್ಯಾಟರ್ಸ್ ನಲ್ಲಿ ಆ ಸೇವಕನು ಹಿಂದೆ ಬಿದ್ದವನಾಗಿದ್ದ. ಸೇವೆ ಮಾಡಬೇಕಾದ ವ್ಯಕ್ತಿ, ದೇವರ ಮೇಲೆ ಆಧಾರಗೊಳ್ಳಬೇಕಾದ ವ್ಯಕ್ತಿ ಕೊನೆಗೆ ಸಾಲದ ಮೇಲೆ ಆಧಾರಗೊಂಡ. ದೇವರು ಹೇಳ್ತಾರೆ, ನೀವು ನನ್ನನ್ನು ನಂಬುವುದಾದರೆ, ನೀವು ನನ್ನ ಮಾತಿನ ಪ್ರಕಾರ ಜೀವಿಸುವುದಾದರೆ ನಾನು ನಿಮ್ಮನ್ನು ಸಾಲ ಕೊಡುವವರನ್ನಾಗಿ ಮಾಡ್ತೇನೆ ಹೊರತು ಬೇಡಿಕೊಳ್ಳುವವರನ್ನಾಗಿ ಮಾಡುವುದಿಲ್ಲ ಅಂದಿದ್ದಾರೆ. ಆದರೆ ಏನಾಯ್ತೋ ಗೊತ್ತಿಲ್ಲ, ಆ ಸೇವಕನು, ಆ ಪ್ರವಾದಿ ಸೇವೆ ಅಂತೂ ಮಾಡ್ತಾ ಇದ್ದ, ಆದರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸರಿಯಾಗಿರಲಿಲ್ಲ. ಆರ್ಥಿಕ ವಿಷಯದಲ್ಲಿ ಸಮತೋಲನೆ ಇರಲಿಲ್ಲ. ಯಾವ ರೀತಿಯಾಗಿ ಬಂದಂತಹ ಕಾಣಿಕೆಯನ್ನೆಲ್ಲ ಜಾಗರೂಕನಾಗಿ ಖರ್ಚು ಮಾಡಬೇಕೆಂದು, ಯಾವ ರೀತಿಯಾಗಿ ಬಂದಂತಹ ಆದಾಯ ಕುಟುಂಬ ಪೋಷಣೆಗೋಸ್ಕರ ಸಮತೋಲನೆಯಲ್ಲಿ ಖರ್ಚು ಮಾಡಬೇಕು, ಬ್ಯಾಲೆನ್ಸ್ ಮಾಡಿಕೊಳ್ಳಬೇಕು ಎಂದು ತಿಳಿಯದೆ ಆ ವಿಷಯದಲ್ಲಿ ಫೇಲ್ ಆದ. ಫಲಿತವಾಗಿ ಸಾಲ ಮಾಡಿದ. ಯಾಕೆ ಸಾಲ ಮಾಡಿದನೆಂದು ಗೊತ್ತಿಲ್ಲ, ಸಾಲ ಅಂತೂ ಮಾಡಿದ. ಅವನು ಮರಣ ಹೊಂದುವುದು ತೀರದ ಲಾಸ್ ಆಗಿದೆ, ಅದೇ ದೊಡ್ಡ ಸಮಸ್ಯೆ ಆಗಿದೆ. ಆದರೆ ಮರಣ ಹೊಂದಿದ ನಂತರ ಹೋಗ್ತಾ ಹೋಗ್ತಾ ಮತ್ತೊಂದು ದೊಡ್ಡ ಸಮಸ್ಯೆಯನ್ನು ಬಿಟ್ಟು ಹೋದ. ಅದೇನೆಂದರೆ ಸಾಲದ ಸಮಸ್ಯೆ. ಅದನ್ನೇ ಹೇಳ್ತಿದ್ದೇನೆ, ಒಂದು ವೇಳೆ ಈ ದಿನ ನೀವು ಹೊರಟು ಹೋಗಬೇಕಾದ್ರೆ ಸಾಲವನ್ನು ಮಾತ್ರ ಉಳಿಸಬೇಡಿ, ಅವಮಾನವನ್ನು ಮಾತ್ರ ಉಳಿಸಬೇಡಿರಿ. ನೀವು ಸತ್ತ ನಂತರ ಆರ್ಥಿಕವಾಗಿ ನಿಮ್ಮ ಹೆಂಡತಿಗೆ, ಮಕ್ಕಳಿಗೆ ಭಾರವನ್ನು ಮಾತ್ರ ಬಿಟ್ಟು ಹೋಗಬೇಡಿರಿ ಎಂದು ಮನವಿ ಮಾಡಿಕೊಳ್ತೇನೆ. ಗಮನ ಕೊಟ್ಟು ಕೇಳ್ರಿ. ಆರ್ಥಿಕವಾದ ಭಾರವನ್ನು, ದೊಡ್ಡ ಹೊರೆಯನ್ನು ಬಿಟ್ಟು ಬಿಟ್ಟು ಈ ಸೇವಕನು ಸತ್ತು ಹೋಗುತ್ತಾನೆ. ಫಲಿತವಾಗಿ ಸಾಲ ಕೊಟ್ಟಂಥವರು ಆ ಸೇವಕನಿಗಿರುವಂತಹ ಇಬ್ಬರು ಮಕ್ಕಳನ್ನು ಆಳುಗಳಾಗಿ, ಕೂಲಿ ಆಳುಗಳನ್ನಾಗಿ ಇಟ್ಕೊಂಡು ಸಾಲ ತೀರಿಸಿಕೊಳ್ಳಬೇಕೆಂದು ಒಂದು ನಿರ್ಣಯಕ್ಕೆ ಬರುತ್ತಾರೆ. ಆಗ ಆ ವಿಧವೆಯು ಬಹಳ ಸಂಕಟ ಪಡ್ತಾಳೆ. ಒಂದು ಕಡೆ ಯೌವನ ಪ್ರಾಯದಲ್ಲಿಯೇ ಗಂಡನನ್ನು ಕಳೆದುಕೊಂಡಿದ್ದೇನೆ ಎಂಬ ಬಾಧೆ ಇತ್ತು. ವಯಸ್ಸಿಗೆ ಬಂದ ಮಕ್ಕಳು ಇನ್ನೂ ಸೆಟಲ್ ಆಗಲಾರದೆಯೇ ಅವರ ತಂದೆ ಸತ್ತು ಹೋದ ಎನ್ನುವಂತಹ ಒಂದು ದುಃಖ ಇತ್ತು. ಒಂದು ಕಡೆ ಆಕೆಗೆ ಗಂಡನಾಗಿದ್ದವನು ಸತ್ತ, ಮಕ್ಕಳಿಗೆ ತಂದೆಯಾಗಿದ್ದವನು ಸತ್ತ. ಯಾರೂ ತೀರಿಸಲಾರದಂತಹ, ಪೂರೈಸಲಾರದಂತಹ ಈ ಜವಾಬ್ದಾರಿಕೆಯನ್ನು ಆಕೆ ನಿರ್ವಹಿಸಲಾಗದೇ ಇರುವ ಸಮಯದಲ್ಲಿ ಅಕಸ್ಮಾತ್ ಆಗಿ ಸಾಲ ಕೊಟ್ಟಂಥವರು ಬಂದು ಪ್ರತ್ಯಕ್ಷವಾದರು. ಏನ್ ಬೇಕ್ರಿ, ಏನ್ ಬೇಕೆಂದು ಏನ್ ಕೇಳ್ತಮ್ಮ? ಯಾವಾಗ ಕೊಡುತ್ತಿದ್ದ ದುಡ್ಡು? ಯಾವ ದುಡ್ಡು ರೀ? ಅದೇ ನಿಮ್ಮ ಗಂಡ ಮಾಡಿದ ಸಾಲ. ಯಾವಾಗ ಸಾಲ ಮಾಡಿದ್ದಾನೆ? ಯಾಕೆ ನಿನಗೆ ಹೇಳಲಿಲ್ಲವೋ? ಇಲ್ಲ, ನನಗೆ ಯಾವತ್ತೂ ಹೇಳಿಲ್ಲ ರೀ. ಹೇಳಿರ್ತಾನೆ, ಹೇಳಲಾರದೆ ಹೇಗಿರ್ತಾನೆ? ಏನು ಗೊತ್ತಿಲ್ಲದಂತೆ ಅಮಾಯಕಳಂತೆ ನೀನು ಮಾತಾಡುತ್ತಾ ಇದ್ದಿ. ಸರ್, ಗಂಡ ಸತ್ತು ದುಃಖದಲ್ಲಿದ್ದೇನೆ, ನೀವು ಬಾಯಿಗೆ ಬಂದಂತೆ ಮಾತಾಡಬೇಡಿ. ನಮಗೂ ದುಃಖ ಇದೆ ಅಮ್ಮ. ಸಾಲ ಕೊಟ್ಟವನು ಸಾಲ ತೀರಿಸದೆ ಸತ್ರೆ ನಮಗೆ ದುಃಖ ಇರೋದಿಲ್ಲವೋ? ಆ ದುಃಖದಿಂದಲೇ ಮಾತಾಡ್ತಿದ್ದೇವೆ. ಏನ್ ಮಾಡ್ತೀಯೋ ಗೊತ್ತಿಲ್ಲ, ಸಾಲ ಮಾತ್ರ ಬೇಗ ತೀರಿಸಬೇಕು. ಅಷ್ಟಕ್ಕೂ ಸಾಲ ಮಾಡಿರುವ ವಿಷಯವೇ ಅವಳಿಗೆ ಗೊತ್ತಿಲ್ಲದೆ ಸಂಕಟ ಪಡುವಾಗ ಸಾಲ ಹೇಗೆ ತೀರಿಸ್ಲಿಕ್ಕಾಗತ್ತೆ? ಬಹಳ ದುಃಖ ಪಟ್ಟಳು. ಅದಕ್ಕೆ ಹೇಳ್ತಿದ್ದೇನೆ ಸಹೋದರರೇ, ಯಾವ ದಿನ ಮರಣ ಹೊಂದುತ್ತೀರೆಂದು ನಿಮಗೆ ಗೊತ್ತಿಲ್ಲದೇ ಇರುವುದರಿಂದ ನಿಮ್ಮ ಹೆಂಡತಿಗೂ ನಿಮ್ಮ ಮಕ್ಕಳಿಗೂ ಭಾರವನ್ನು, ಹೊರೆಯನ್ನು ಮಾತ್ರ ಬಿಟ್ಟು ಹೋಗಬೇಡಿ, ಋಣವನ್ನು ಮಾತ್ರ ಬಿಟ್ಟು ಹೋಗಬೇಡಿ. ನೀವು ತೋರಿಸಿರುವ ಪ್ರೀತಿಗೆ, ಅನುಬಂಧಕ್ಕೆ, ಅನುರಾಗಕ್ಕೆ ಋಣ ತೀರಿಸಿಕೊಳ್ಳುವ ಹಾಗೆ ಅವರು ಇರಬೇಕೇ ಹೊರತು ನೀವು ಮಾಡಿದ ಋಣ ಅವರು ತೀರಿಸಲಿಕ್ಕಾಗದೆ ಒದ್ದಾಡುವಂತವರಾಗಿ ಮಾತ್ರ ಅವರು ಇರಬಾರದು. ಒಂದು ಸಾರಿ ಆಲೋಚಿಸಿ. ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಿ, ನಿಮ್ಮ ಲಕ್ಸರಿ ಜೀವಿತ ಕಡಿಮೆ ಮಾಡಿಕೊಳ್ಳಿ, ವ್ಯರ್ಥವಾಗಿ ದುಡ್ಡು ಖರ್ಚು ಮಾಡುವ ಅಭ್ಯಾಸವನ್ನು ಕಡಿಮೆ ಮಾಡಿಕೊಳ್ಳ್ರಿ. ಎಷ್ಟು ದುಡ್ಡು ಇದೆಯೋ ಅದರಲ್ಲಿಯೇ ತೃಪ್ತರಾಗಿರುವ ಜೀವಿತವನ್ನು ಜೀವಿಸಿರಿ. ನಿಮ್ಮ ಹೆಂಡತಿಗೆ, ನಿಮ್ಮ ಮಕ್ಕಳಿಗೆ ಅನುರಾಗವನ್ನು, ಅನುಬಂಧವನ್ನು ತೋರಿಸುವವರಾಗಿರಿ ಹೊರತು ಸಾಲದ ಹೊರೆಯನ್ನು ಹೊರಿಸಬೇಡಿ.
ಅವಮಾನವನ್ನು ಮಾತ್ರ ಬಿಟ್ಟು ಹೋಗಬೇಡಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಮಗೆ ಆದರ್ಶಕರವಾದ ಜೀವಿತ ದಯಪಾಲಿಸಿರಿ, ಆಶೀರ್ವಾದಕರವಾದ ಜೀವಿತ ದಯಪಾಲಿಸಿರಿ. ಯಾವಾಗ ನಾವು ಕಣ್ಣು ಮುಚ್ಚುತ್ತೇವೆಂದು ನಮಗೆ ಗೊತ್ತಿಲ್ಲ, ಯಾವ ರೀತಿ ಮುಚ್ಚುತ್ತೇವೆಂದು ಗೊತ್ತಿಲ್ಲ. ಆದರೆ ಒಂದಲ್ಲ ಒಂದು ದಿವಸ ನಮ್ಮ ಯಾತ್ರೆ ಮುಗಿಸಬೇಕಾಗ್ತದೆ. ಈ ಯಾತ್ರೆಯನ್ನು ನಾವು ಮುಗಿಸಿದಾಗ ಅವಮಾನವಾಗಲಿ, ಅಪಕೀರ್ತಿಯನ್ನಾಗಲಿ, ಆರ್ಥಿಕ ಸಮಸ್ಯೆಯನ್ನಾಗಲಿ, ಸಾಲವನ್ನಾಗಲಿ ನಾವು ಬಿಟ್ಟು ಹೊರಟು ಹೋಗುವಂತವರಾಗಿರಬಾರದು. ಆದರ್ಶಕರವಾದ ಜೀವಿತವನ್ನೇ ಬಿಟ್ಟು ಹೋಗಬೇಕು. ಆಶೀರ್ವಾದಕರವಾದ ಜೀವಿತವನ್ನೇ ಬಿಟ್ಟು ಹೋಗಬೇಕು. ಅನೇಕರಿಗೆ ದೇವರೇ ಧನ್ಯಕರವಾಗಿರುವ ಜೀವಿತವನ್ನೇ ಬಿಟ್ಟು ಹೋಗಬೇಕು. ಹಾಗೆ ನನ್ನ ಜೀವಿತ, ನಮ್ಮೆಲ್ಲರ ಜೀವಿತ ಮಾರ್ಪಡಿಸಿ ನಿಮ್ಮ ನಾಮ ಘನಪಡಿಸಿಕೊಳ್ಳಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.